ನಮಸ್ತೆ. ನಾನು ತುಕಾರಾಮ್ ಎಸ್ ಸುರ್ವ, ಜಗತ್ ಪ್ರಸಿದ್ಧವಾದಂತಹ ಶ್ರೀ ಕ್ಷೇತ್ರ ಪೇಟೆಬೆಟ್ಟು ಈ ಸಾನ್ನಿಧ್ಯದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಮಾತಾಡುವ ಉದ್ದೇಶ ಏನೆಂದರೆ, ಕಡಪಾಡಿಯ ಪರಿಸರದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂತಹ ಶ್ರೀಯುತ ರವಿ ಕಡ್ಪಾಡಿ, ಈ ಒಂದು ಅಪರೂಪದ ಬಹಳ ಒಂದು ವ್ಯಕ್ತಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ವಿಶಿಷ್ಟವಾದಂತಹ ವಿಭಿನ್ನವಾದಂತಹ ವೇಷಭೂಷಣವನ್ನು ಧರಿಸಿ ಆ ಬಂದಂತಹ ಸಂಗ್ರಹವಾದಂತಹ ಹಣದಿಂದ ಅದೆಷ್ಟೋ ಮಕ್ಕಳಿಗೆ ಲಕ್ಷಾನುಲಕ್ಷ ಹಣ, ಅಂತೂ ಕೋಟಿಯ ಮೇಲೆ ದಾನ ಮಾಡಿದಂತಹ ಒಂದು ಅವರಿಗೆ ಅಭಿವೃದ್ಧಿ. ಇನ್ನು ಮುಂದೆ ಕೂಡ ಅವರು ಇದೇ ರೀತಿ ವೇಷಭೂಷಣವನ್ನು ಧರಿಸಿ ಇನ್ನಷ್ಟು ಅವರಿಂದ ಆದಷ್ಟು ಎಷ್ಟು ವ್ಯಕ್ತಿಗಳಿಗೆ, ಎಷ್ಟು ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಇದೆಯೋ ಅವರ ಕಾರ್ಯಕ್ಕೆ ಈ ಕ್ಷೇತ್ರದ ಬಬ್ಬುಸ್ವಾಮಿ ಹಾಗೂ ಕೊರಗಜ್ಜನ ಅನುಗ್ರಹ ಸಿಗಲಿ. ಅದೇ ರೀತಿ ಕ್ಷೇತ್ರದ ವತಿಯಿಂದ ನಮ್ಮಿಂದಾದಂಥ ಏನು ಅವರಿಗೆ ಸಹಾಯಗಳು ಬೇಕು, ಖಂಡಿತವಾಗಿಯೂ ನಿರಂತರವಾಗಿ ನಮ್ಮ ಅಧ್ಯಕ್ಷರ ಮೇರೆಗೆ ನಾವು ಅದನ್ನು ಕೊಡ್ತಾ ಬರ್ತೇವೆ ಅಂತ ಹೇಳಲಿಕ್ಕೆ ಒಳ್ಳೆಯದಾಗಲಿ ಅಂತ ಈ ಹೊತ್ತಿನಲ್ಲಿ ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ರವಿ ಕಟ್ಪಾಡಿ. ಪ್ರತಿ ವರ್ಷದಂತೆ ನಮ್ಮ ರವಿ ಫ್ರೆಂಡ್ಸ್ ಕಟ್ಪಾಡಿ ಒಂದು ತಂಡ ಪ್ರತಿ ವರ್ಷ ವೇಷ ಹಾಕಿ, ಅಂದರೆ ಸಾಧಾರಣ 9 ವರ್ಷದಿಂದ ವೇಷ ಹಾಕಿ ಬಂದ ಹಣ 1,28,00,000 ಹಣ ಮೊತ್ತ ಒಟ್ಟು ಮಾಡಿ 132 ಮಕ್ಕಳಿಗೆ ನಾವು ನೀಡಿದ್ದೇವೆ. ಈ ಬಾರಿ ವೇಷ ಹಾಕಿದ ವಿಶೇಷ ಏನಂತ ಹೇಳಿದರೆ, ನನ್ನ ಹತ್ರ ಪ್ರತಿ ವರ್ಷ ಮಕ್ಕಳು ಸಿಕ್ಕಿದಾಗ ಹೇಳ್ತಿದ್ರು, ಸಣ್ಣ ಸಣ್ಣ ಮಕ್ಕಳು, ರವಿ ಮಾಮ ನೀವು ನಮ್ಮ ಸ್ಕೂಲ್ಗೆ ಬನ್ನಿ, ನಿಮ್ಮ ವೇಷ ನಾನು ನೋಡಲಿಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಈ ಸಲ ಒಂದು ನಾನೇನು ನಿರ್ಧಾರ ಮಾಡಿದೆ ಅಂತ ಹೇಳಿದರೆ, ಈ ಸಲ ನಾವು ಫಂಡ್ ಕಲೆಕ್ಷನ್ ಹಿಂದೆ ಹೋಗೋದು ಬೇಡ, ಸ್ಕೂಲ್ಗೆ ಹೋಗಿ ಮಕ್ಕಳ ಜೊತೆ ಮನೋರಂಜನೆ ಕೊಡುವ ಅಂತೇಳಿ ತಂಡದ ಜೊತೆ ನಿರ್ಧಾರ ಮಾಡಿದೆ. ತಂಡದವರು ಎಲ್ಲರೂ ಒಪ್ಪಿದ್ರು, ಆಯ್ತು ರವಣ್ಣ, ಮಕ್ಕಳೆಲ್ಲ ನೋಡೋದಿಲ್ಲಲ್ಲ, ಹೋಗುವಾಗೆಲ್ಲ ಬೊಬ್ಬೆ ಹಾಕ್ತಾ ಇರ್ತಾರೆ, ನೋಡುವ ಅಂತೇಳಿ. ಆನಂತರ ನಾವು ಶಾಲೆಯ ಮಂಡಳಿಯಲ್ಲೆಲ್ಲ ಮಾತಾಡಿದಾಗ ನಿಜವಾಗ್ಲೂ ಅವ್ರಿಗೆ ತುಂಬ ಖುಷಿಯಾಯಿತು. ನಿಮ್ಮನ್ನೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೇವೆ, ಈ ಸಲ ನಮ್ಮ ಸ್ಕೂಲ್ಗೆ ಬರೋದೇ ನಮ್ಮ ಭಾಗ್ಯ ಅಂತೇಳಿ ಒಳ್ಳೆ ಮನಸ್ಸಿನಿಂದ ನಮ್ಮನ್ನು ಕರೆದಿದ್ದಾರೆ. ಒಂದು ದಿನ ಎಲ್ಲ ಹೆಚ್ಚಿನ ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದೇವೆ. ಆನಂತರ ಮಾರನೇ ದಿನ ಮಲ್ಪೆ ಮತ್ತು ಕಟ್ಪಾಡಿ ಮತ್ತು ಉಡುಪಿ 3 ಜಾಗ ತಿರುಗಾಡಿದ್ದೇವೆ, ಪಡುಗೆರೆಯಿಂದ ಬಂದವರು. ಹಾಗಾಗಿ ಫಂಡ್ ಕಲೆಕ್ಷನ್ ಮಾಡಿಲ್ಲ, ಬಂದು ಕೊಟ್ಟ ಹಣ ನಮ್ಮ ಹತ್ರ ಇವಾಗ ನಮ್ಮ ಜೊತೆ 5 ಲಕ್ಷ ಇದೆ. ಈ 5 ಲಕ್ಷ ಹಣವನ್ನು ನಾನು 2 ಮಕ್ಕಳಿಗೆ ಕೊಡಬೇಕಂತ ನಿರ್ಧಾರ ಮಾಡಿದ್ದೆ. ಇವಾಗ ನೋಡ್ಲಿಕ್ಕೆ ಹೋದರೆ ಮತ್ತೆರಡು ಮಕ್ಕಳ ಮನೆಯವರು ಕೂಡ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ, ನಮಗೇನಾದರೂ ಹೆಲ್ಪ್ ಮಾಡಿ ಅಂತ. ಅದಕ್ಕೆ ಬಂದವರಿಗೆ ನಾನು ಇಲ್ಲ ಅಂತ ನಾನು ಹೇಳಲಿಲ್ಲ, ಆಯಿತು ಮೇಡಮ್ ನಾವು ಖಂಡಿತ ಹೆಲ್ಪ್ ಮಾಡ್ತೇವೆ ಅಂತ ಹೇಳಿದ್ದೇವೆ. ಹಾಗಾಗಿ ಇವತ್ತಿನ ದಿನ ನಾನು ಮಕ್ಕಳಿಗೆ ಹಣವನ್ನು ಕೊಡಬೇಕಂತ ನಮ್ಮ ತಂಡ ನಿರ್ಧಾರ ಮಾಡಿದ್ದೇನೆ. ಇದಿಷ್ಟು ಯಾಕೆ ಲೇಟ್ ಮಾಡಿದ್ದೇನೆ ಅಂತ ಹೇಳಿದರೆ, ನಾವು ಮೊನ್ನೆ ಅಷ್ಟೇ ಒಂದು ಮುಂಬೈಗೆ ಹೋಗಿದ್ದೇವೆ, ಒಂದು ವೇಷ ಹಾಕಿ ನಮ್ಮನ್ನು ಕರೆಸಿದ್ದಾರೆ. ಅದರಿಂದ ಉಳಿದ ಹಣ ಕೂಡ ಒಟ್ಟು ಮಾಡಿ ಸ್ವಲ್ಪ ಉಳಿಸಿ ಮಕ್ಕಳಿಗೆ ಕೊಡಬೇಕಂತ ನಾವು ನಿರ್ಧಾರ ಮಾಡಿ ಇಷ್ಟು ಲೇಟ್ ಮಾಡಿದ್ದೇವೆ. ಅದಕ್ಕೋಸ್ಕರ ಇವತ್ತಿನ ದಿನ ಈ ಪೇಟೆಬೆಟ್ಟು ಬಬ್ಬುಸ್ವಾಮಿ ಕೊರಗಜ್ಜ ಸನ್ನಿಧಾನದಲ್ಲಿ ಆ ಮಕ್ಕಳಿಗೆ ನಾವು ನೀಡ್ತಾ ಇದ್ದೇವೆ. ಹೆಚ್ಚಿನವರು ದೊಡ್ಡವರಿಗೆಲ್ಲ ಫಂಡ್ ಕೇಳ್ತಾ ಬರ್ತಾರೆ ನಮ್ಮ ಮನೆಗೆ, ಆದರೆ ನಾನು ಇವತ್ತಿನವರೆಗೂ ದೊಡ್ಡವರಿಗೆ ಯಾರಿಗೂ ಕೊಟ್ಟಿಲ್ಲ. ಇವನ್ ನನ್ನ ಅಕ್ಕನ ಮಗಳಿಗೂ ನಾನು ಕೊಡಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಸಣ್ಣ ಮಕ್ಕಳನ್ನು ಫೋಕಸ್ ಮಾಡ್ತೇನೆ. ಯಾಕಂತ ಹೇಳಿದರೆ ಆ ಮಕ್ಕಳಿಗೆ ಆ ಪ್ರಪಂಚನ ಏನಂತ ಗೊತ್ತಿರೋದಿಲ್ಲ, ಅಪ್ಪ ಅಮ್ಮ ಯಾರಂತಲೇ ಸರಿಯಾಗಿ ನೋಡಿರೋದಿಲ್ಲ. ಅಂಥ ಮಕ್ಕಳಿಗೆ ದೊಡ್ಡ ಕಾಯಿಲೆ ಬರುವಾಗ ನಿಜವಾಗ್ಲೂ ತುಂಬ ಬೇಸರ ಆಗ್ತದೆ. ಈಗ ದೊಡ್ಡವರಿಗೆ ಬಂದರೆ ನಾವು ಹೇಳ್ತೇವೆ, ಅವನು ಮಾಡ್ಕೊಂಡಿದ್ದಾನೆ, ಅವನು ಮಾಡಿದ ಕರ್ಮ ಅವನು ಮಾಡ್ಕೊಂಡಿದ್ದಾನೆ ಅಂತ ನಾವು ಹೇಳ್ಕೊಬೋದು. ಆದರೆ ಈ ಪುಟ್ಟ ಮಕ್ಕಳು ಸರಿಯಾಗಿ ಕಣ್ಣೇ ತೆರೆದಿರೋದಿಲ್ಲ. ಅಂಥ ಮಕ್ಕಳನ್ನು ನಾವು ಹುಡುಕಿ ನಮ್ಮ ತಂಡ ಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಆ ಮಕ್ಕಳನ್ನು ನೋಡಿದಾಗ ನನಗೆ ತುಂಬ ಬೇಸರ ಆಗ್ತದೆ, ಈಗೂ ಆಯ್ತಲ್ಲ ಅಂತೇಳಿ. ಇವತ್ತು ನಾನು ನೋಡಿದಾಗ ತುಂಬ ಬೇಸರ ಆಗ್ತದೆ. ಅದಕ್ಕೋಸ್ಕರ ಆ ಮಕ್ಕಳು ಹುಷಾರಾದರೆ, ಆ ಮಕ್ಕಳು ಹುಷಾರಾಗಿ ಮತ್ತೆ ಯಾರಿಗಾದರೂ ಸಹಾಯ ಮಾಡ್ಬೋದಂತ ನಮ್ಮದೊಂದು ನಂಬಿಕೆ ಇದೆ. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ಮಂಚಕಲ್ ಸೈಡ್ ಅಂತ ಆ ಮಗುವಿಗೆ ಈಗ ಸಾಧಾರಣ 5 ವರ್ಷ. ಆ ಮಗುವಿನ ಬಾಯಿ ಓಪನ್ ಆಗೋದಿಲ್ಲ. ಯಾಕಂತ ಹೇಳಿದರೆ ನಮ್ಮ ಒಂದು ಬೆರಳು ಹೋಗುವಷ್ಟು ಬಾಯಿ ಓಪನ್ ಆಗ್ತದಂತೆ. ಆ ಮಗುವಿನ ಬಾಯಿ ಆಪರೇಷನ್ ಆಗಬೇಕಾದ್ರೆ ಅವರಿಗೆ 14 ಲಕ್ಷ ಬೇಕು. ಅದರಪ್ಪ ಕೂಲಿ ಕೆಲಸ ಮಾಡೋರು. ಅವರು ನಮಗೆ ಹೇಳಿದ ನಂತರ ಅಷ್ಟಮಿ ಆದ ಮರುದಿನವೇ ಅವರು ಕಾಲ್ ಮಾಡಿದ್ದಾರೆ, ರವಣ್ಣ ನೀವು ಫಂಡ್ ಕೊಡ್ತೀರಾ ಅಂತ ಕೇಳ್ತಾಯಿದ್ರು. ನಾನು ಹೇಳಿದೆ ಕೊಡ್ತೇನೆ, ಖಂಡಿತ ಕೊಡ್ತೇನೆ ಹೇಳಿದೆ. ಮತ್ತೊಂದು ಮಗುವಿಗೆ ಬೋನ್ ಮ್ಯಾರೋ, ಅದೀಗ ಹಾಸ್ಪಿಟಲಲ್ಲಿದೆ. ಅವರು ಇಲ್ಲಿಯವರಲ್ಲ, ಅವರು ಉತ್ತರ ಕನ್ನಡದವರು. ಆದರೆ ಈ ಕಡೆ ನಮ್ಮ ಕಡೆ ಬಂದು ಉದ್ಯಾವರದಲ್ಲಿ ಅವರು ನೆಲೆಸಿರ್ತಾರೆ. ತುಂಬ ವರ್ಷದಿಂದ ಇಲ್ಲೇ ಇದ್ದಾರೆ. ಅದಕ್ಕೋಸ್ಕರ ಆ ಮಗುವಿಗೊಂದು ಮತ್ತೊಂದೆರಡು ಮಕ್ಕಳ ಬಗ್ಗೆ ಮಾತಾಡಿದ್ದಾರೆ, ಬಟ್ ಅವರು ಇನ್ನೂ ಬಂದಿಲ್ಲ. ಆನಂತರ ಅವರ ಬಗ್ಗೆ ಮಾತನಾಡಿ ಆನಂತರ ಅವರಿಗೆ ಕೊಡಬೇಕಂತ ನಾವು ನಿರ್ಧಾರ ಮಾಡಿದ್ದೇವೆ. ಒಂದು ಬಾಯಿ ಆಪರೇಷನ್ ಇರೋ ಮಗುವಿಗೆ ನಾವು ಒಂದು 2 ಲಕ್ಷ ಆದರೂ ನಾವು ಕೊಡಲೇಬೇಕು. ಯಾಕಂತ ಹೇಳಿದರೆ ಅವರಪ್ಪ ಕೂಲಿ ಕೆಲಸ ಮಾಡೋರು. ಆ 2 ಲಕ್ಷ ಕೊಟ್ಟ ನಂತರ ಮತ್ತೆ ನಾನು ಅವ್ರಿಗೊಂದು ಮಾತು ಹೇಳಿದ್ದೀನಿ, ನೀವು ಆಪರೇಷನ್ ಆಗೋಕ್ಕೆ ಸ್ವಲ್ಪ ದಿನ ಮುಂದೆ ಹೇಳಿ, ನನ್ನಿಂದ ಏನಾಗುತ್ತೆ, ನಮ್ಮ ತಂಡದಿಂದ ಏನಾಗುತ್ತೆ, ನಾವು ಏನಾದರೂ ಮಾಡಿ ಇನ್ನೊಮ್ಮೆ ನಿಮಗೆ ಸಂಗ್ರಹಿಸಿ ಕೊಡ್ತೇವೆ ಅಂತ ಹೇಳಿದ್ದೇನೆ. ಆನಂತರ ಮತ್ತೊಂದು ಮಗುವಿಗೆ ಆದರೂ ನಾವು 1.5 ಲಕ್ಷ ಆದರೂ ನಾನು ಕೊಡಲೇಬೇಕು. ಯಾಕಂದರೆ ಅದರಪ್ಪನೂ ಕೂಲಿ ಕೆಲಸ ಮಾಡೋರು. ಮತ್ತು ಉಳಿದ ಹಣ
ನಾನು ಈ 2 ಮಗುವಿಗೆ ಶೇರ್ ಮಾಡಿ ಕೊಡಬೇಕಂತ. ಯಾಕಂತ ಹೇಳಿದರೆ ಇವಾಗ ನಾನು ಹೊರಗಡೆ ಎಲ್ಲಾದರೂ ಸನ್ಮಾನಕ್ಕೆ ಹೋದರೆ ಅಲ್ಲಿ ಒಂದು 2-3 ಸಾವಿರ 5,000 ರೂಪಾಯಿ ಎಲ್ಲ ಸಿಕ್ಕಿದ್ರೆ ನಾನು ಅದ ಹಣವನ್ನು ಹಾಗೆ ಇಡ್ತೇನೆ. ಯಾಕಂತ ಹೇಳಿದರೆ ಯಾರಾದರೂ ಬಂದರೆ ಅವ್ರಿಗೆ ಕೊಡ್ಬೋದಂತ. ಆ ಥರ ಇದ್ದರೆ ಏನಾದರೂ ಹಣ ಒಟ್ಟು ಮಾಡಿ ಆನಂತರ ಆ ಮಗುವಿಗೆ ಹೆಚ್ಚಿನ ಮೊತ್ತ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹೌದು ಸರ್, ಅದರಲ್ಲಿ ಏನಂತ ಹೇಳಿದರೆ ಅಷ್ಟಮಿಗೆ ಸಂಗ್ರಹಿಸಿದ ಹಣ ಇದೆ. ಆನಂತರ ಮುಂಬೈಯಿಂದ ಬಂದ ಹಣನೂ ಸ್ವಲ್ಪ, ಅದಕ್ಕೆ ದೊಡ್ಡ ಮೊತ್ತ ಏನು ಹಾಕಿಲ್ಲ ಅದರಲ್ಲಿ ಕೂಡ ಇದ್ದ ಸ್ವಲ್ಪ ಹಣ ಎಲ್ಲ ಪೇಮೆಂಟ್ ಆದ ನಂತರ ಎಷ್ಟು ಉಳಿತದೆ ಆ ಹಣವನ್ನೆಲ್ಲ ನಾನು ಆ ಮಕ್ಕಳ ಅಕೌಂಟಿಗೆ ಹಾಕಿಬಿಟ್ಟಿದ್ದೇನೆ. ಅದನ್ನು ಕೂಡ ಮಕ್ಕಳಿಗೆ ಕೊಡುವ ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ತುಂಬ ಖುಷಿ ಅನಿಸ್ತದೆ. ಯಾಕಂತ ಹೇಳಿದರೆ ತುಂಬ ವರ್ಷದಿಂದ ಎಲ್ಲರೂ ವೇಷ ಹಾಕ್ತಾಯಿದ್ರು. ಆದರೆ ನಮ್ಮ ತಂಡ ನಿಜವಾಗ್ಲೂ ಇವತ್ತಿಗೆ ರವಿ ಕಡ್ಪಾಡಿ ಅಂತ ನನ್ನ ಹೆಸರು ಮಾತ್ರ ಇದೆ. ಆದರೆ ನನ್ನ ಜೊತೆ ಕೆಲಸ ಮಾಡಿದವರು ನಿಜವಾಗ್ಲೂ ನನ್ನ 120 ಜನ ಸ್ನೇಹಿತರಿದ್ದಾರೆ. ಅವರು ಎಷ್ಟೇ ಕಷ್ಟ ಎಷ್ಟೇ ರಾತ್ರಿ ಆಗಲಿ ಅವರು ನನ್ನನ್ನು ಕೈ ಬಿಟ್ಟಿಲ್ಲ. ಇವತ್ತಿಗೆ ನನ್ನ ಹೆಸರನ್ನು ತುಂಬ ಎತ್ತರಕ್ಕೆ ಬೆಳೆಸಿದವರು. ಮತ್ತು ಎಲ್ಲ ಜನರ ಪ್ರೀತಿ, ನಿಜವಾಗ್ಲೂ ಜನರ ಪ್ರೀತಿ ಮತ್ತು ನನಗೆ ವೇಷ ಹಾಕಿದವರು ಆರ್ಟಿಸ್ಟ್ಗಳು. ಅವರ ಕೈ ಚಾಳಕದಿಂದ ನಾವು ಇವತ್ತಿಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ. ಹಾಗಾಗಿ ಈ ಮಾಧ್ಯಮದ ಮುಖಾಂತರ ನಾನು ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಕಿ ಕೊಡಲಿಕ್ಕೆ ಪ್ರಾರಂಭಿಸಿದ ನಂತರ ಹಲವು ಮಂದಿ ವೇಷ ಹಾಕಿ ಕೊಡ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮಿಂದಾಗಿ ಆ ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ. ಈ ಬಗ್ಗೆ ಏನಾದರೂ ಹೇಳ್ತೀರಾ? ನಿಜವಾಗ್ಲೂ ಸರ್ ತುಂಬ ಖುಷಿ ಆಗ್ತಾಯಿದೆ ನನಗೆ. ಯಾಕಂತ ಹೇಳಿದರೆ ಪ್ರತಿ ವರ್ಷ ಮೊದಲೆಲ್ಲ ಸಾಧಾರಣ ಒಂದು 9 ವರ್ಷದ ಹಿಂದೆ ನಮ್ಮ ತಂಡ ಒಂದೇ ಇತ್ತು. ಒಂದು 3 ವರ್ಷ ನಾವಾಗ ನಮ್ಮ ಜೊತೆ 7, 8, 11 ಮಕ್ಕಳೆಲ್ಲ ಬರ್ತಾಯಿದ್ರು. ಅಂದರೆ ಬರಲಿಕ್ಕೆ ಅಪ್ಲಿಕೇಶನ್ 20-25 ಬರ್ತದೆ. ಆದರೆ ನಾವು ಎಲ್ಲರಿಗೂ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಇವಾಗ ಪ್ರತಿಯೊಂದು ಊರಲ್ಲಿ 2 ತಂಡ ಎದ್ದು ನಿಂತಿದೆ. ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಅವರು ಕೂಡ 2 ತಂಡದ ಒಟ್ಟು ಮಾಡಿ ಒಂದು 3 ಮಕ್ಕಳಿಗೆ ಕೊಡ್ತಾ ಹೋದರೆ ಅದು ನಾವು ಕೊಟ್ಟಷ್ಟೇ ಖುಷಿ ನಮಗೂ ಆಗ್ತದೆ. ಯಾಕಂತ ಹೇಳಿದರೆ ಅವರು ಕೂಡ ಒಳ್ಳೆ ಕೆಲಸ ಮಾಡ್ತಿದ್ದಾರಂತ. ಮತ್ತೊಂದು ನಾನು ಪ್ರತಿ ತಂಡದವರಿಗೆ ಮಾಧ್ಯಮದ ಮುಖಾಂತರ ಏನು ಹೇಳ್ತೇನೆ ಅಂತ ಹೇಳಿದರೆ, ದಯವಿಟ್ಟು ಯಾರ ಹತ್ರನೂ ಇಷ್ಟೇ ಕೊಡಿ ಅಂತ ಡಿಮಾಂಡ್ ಮಾಡಬೇಡಿ. ಯಾಕಂತ ಹೇಳಿದರೆ ನಮ್ಮ ತಂಡದಲ್ಲಿ ಒಂದು ರೂಲ್ಸ್ ಇದೆ, ಯಾರು 2 ರೂಪಾಯಿ ಕೊಟ್ಟರು ನಗುಮುಖದಿಂದ ಅವರಿಗೆ ಥ್ಯಾಂಕ್ಸ್ ಹೇಳಿ ಅಂತ ನಾನು ಹೇಳಿದ್ದೇನೆ. ಅದೇ ರೀತಿ ನನ್ನ ತಂಡದವರು ಯಾರು ಇವತ್ತಿಗೂ ಇದು ಸಾಕಾಗಿಲ್ಲ ಅಂತ ಹೇಳಿಲ್ಲ. ಕೆಲವರು 1,000 ರೂಪಾಯಿ ಹಾಕಿದರೆ ಅದವರು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದುಡ್ದ ಹಣ ನಮ್ಮ ಮೇಲೆ ನಂಬಿಕೆ ಇಟ್ಟು ಹಾಕ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಯಾರಿಗೂ ಇಷ್ಟೇ ಕೊಡಿ ಅಂತ ಡಿಮಾಂಡ್ ಮಾಡಬೇಡಿ. ಅವ್ರು ಕೊಟ್ಟಷ್ಟು ಇಸ್ಕೊಂಡು ಹೋಗಿ, ಆವಾಗ ಅವರಿಗೂ ಖುಷಿ ಇರುತ್ತೆ, ನಮಗೊಂದು ಮನಃಶಾಂತಿ ಇರ್ತದೆ. ಅದಕ್ಕೋಸ್ಕರ ನಾನು ಪ್ರತಿ ತಂಡದವರಿಗೆ ಹೇಳ್ತೇನೆ, ಅವರು ಎಷ್ಟು ಕೊಡ್ತಾರೆ ಅದನ್ನು ದಯವಿಟ್ಟು ಇಸ್ಕೊಂಡು ಅವರಿಗೂ ಒಂದು ಖುಷಿ ಆಗುವಂತೆ ನೀವು ಅವರ ಜೊತೆ ವರ್ತಿಸಬೇಕಾಗಿ ನಿಮ್ಮ ಹತ್ರ ವಿನಂತಿ. ಮೊನ್ನೆ ನಾವು ಭಿವಂಡಿಗೆ ಹೋಗಿದ್ದೇವೆ ಗಣೇಶ ವಿಸರ್ಜನೆಗೆ. ನಿಜವಾಗ್ಲೂ ಅವರು ನಮ್ಮನ್ನು ಕರೆಸಿದ್ದಾರೆ, ಅವರು ಅಲ್ಲಿಯ ಸಮಿತಿಯವರು. ಅಲ್ಲಿ ನಾವು ವೇಷ ಹಾಕಿ ಫಂಡ್ ಕಲೆಕ್ಷನ್ ಅಂತ ಮಾಡಿಲ್ಲ, ಡಬ್ಬ ಅಂತ ಮಾಡಿಲ್ಲ, ಬರೀ ಒಂದು ರೋಡ್ ಶೋಗೋಸ್ಕರ ನಾವು ವೇಷ ಹಾಕಿ ನಿಂತಿದ್ದೇವೆ. ಅವರು ಆನಂತರ ಅಲ್ಲಿ ನಮಗೊಂದು ಇಷ್ಟು ಕೊಡ್ತೇನೆ ಅಂತ ಅವರು ಹೇಳಿದಾಗ ಆ ಪೇಮೆಂಟ್ ಕೊಡ್ತಾರೆ ಅಂತ ಹೇಳಿದ್ದಕ್ಕೆ ನಾವು ಅಷ್ಟು ದೂರ ಹೋಗಿದ್ದೇವೆ. ಆನಂತರ ಅಲ್ಲಿ ಅವರ ಹತ್ರ ಇಸ್ಕೊಂಡ ಪೇಮೆಂಟ್ ಎಲ್ಲರಿಗೆ ಪೇಮೆಂಟ್ ಆದಂಥ ಉಳಿದ ಹಣವನ್ನು ನಾವು ಕೂಡ ಈ ಮಕ್ಕಳ ಅಕೌಂಟಿಗೆ ಹಾಕಿಬಿಟ್ಟಿದ್ದೇವೆ. ಯಾಕಂತ ಹೇಳಿದರೆ ಅಲ್ಲಿ ನಾವು ಡಬ್ಬ ಹಿಡಿದಿದ್ರೆ ನಿಜವಾಗ್ಲೂ ನಾವು ಎಷ್ಟು ಲಕ್ಷಕ್ಕೆ ಬೇಕಾದರೂ ಸಂಪಾದನೆ ಮಾಡ್ಬೋದಿತ್ತು. ಬಟ್ ನಾವು ಆ ಥರ ಮಾಡಿಲ್ಲ. ಯಾಕಂತ ಹೇಳಿದರೆ ನಮ್ಮನ್ನು ಕರೆಸಿದವರೇ ಬೇರೆ, ಅವರ ಉದ್ದೇಶನೇ ಬೇರೆ ಆಗಿತ್ತು. ಅದಕ್ಕೋಸ್ಕರ ನಾವು ಹೋದ ಉದ್ದೇಶನೇ ಬೇರೆ. ಹಾಗಾಗಿ ನಮಗೆ ಅದರಲ್ಲೂ ಒಂದು ತೃಪ್ತಿ ಇದೆ. ಯಾಕಂತ ಹೇಳಿದರೆ ಮುಂಬೈಯವರು ಕೂಡ ನಮ್ಮನ್ನು ಇಷ್ಟು ಇಷ್ಟಪಡ್ತಾರೆ ಅಂತೆಲ್ಲ ಒಂದು ಖುಷಿ ನಮ್ಮ ಹತ್ರ ಇದೆ. ಎನ್ನ ಊರು ಕಾರ್ಕಳ ನಕ್ರೆ ಬಂದು ಅಲ್ಪುರ್ದು ಬತ್ತಿತ್ತು. ಮೇರೆ ಕೊಂಚ ಡೀಟೇಲ್ಸ್ ಹೆಂಗೆ ಕೊಡ್ದಿತ್ತ ಎನ್ನ ಬಾಲಿಗೆ ಹುಷಾರಿಜ್ಜು ಬಂದು ಆರೆ ರಡ್ಡು ದಿನ ಕಷ್ಟ ಮಲ್ತಿದ್ದು. ರಡ್ಡು ದಿನ ಕಷ್ಟಪಡಿದು ವೇಷ ಪಾಡ್ದು ಹೆಂಗೆ ಯಾರ ಕೈದಾನ ಬಾಲಿಗೆ ಸಹಾಯ ಮಲ್ತೊಂದಿಲ್ಲೇರು ಅಂಚ ಎಂಗ್ಲಾಡ ಪಂದಿತ್ತ ಅಂಚ ಕೊರೊಂದಿಲ್ಲೇರಿತ್ತೆ. ಮಸ್ತ್ ಬೇಜಾರ ಒಂದುಂಡು. ರಡ್ಡು ದಿನ ಒಟ್ಟಿಂಚಿ ಕಷ್ಟಪಡ್ತಿನ ದುಡ್ಡು ಎಂಗ್ಲ ಬಾಯಿದ ಆಪರೇಷನ್ಗೋಸ್ಕರ ಕೊರೊಂದಿಲ್ಲೇರು. ಯಾನ್ ಮೇಸ್ತ್ರಿ ಬಾಲ್ಯದ ಕುಡ್ಲಡು ಪಂದಿತ್ತೇರು. ಅವಳು ಪೋದಿಪ್ನಾಗ 6 ಪಂಡೇರು 16 ಲಕ್ಷ ಖರ್ಚು ಬೋರ್ಡು ಬಂದು 16 ಲಕ್ಷ ಆಪನ್ ಬಂದು ಅಂಚ ಎಂಗ್ ಮಸ್ತ್ ಜನ ಸಹಾಯಧನಕ್ಕೆ ಏನೊಂದಿಲ್ಲ. ಅಂಚ ರವಿ ಕಡ್ಪಾಡಿ ಪಂದು 6 ಲೆಂಗ್ಲೆ ಸಹಾಯಧನ ಮಲ್ತೊಂದಿಲ್ಲೇರು ಮಲ್ಪವಂತೆ ಅಂಚ ಮಲ್ತೊಂದಿಲ್ಲೇರು. ಬಾಲ್ಯ 5 ವರ್ಷ 4 ತಿಂಗಳು ಒಂದುಂಡು ಅನ್ವಿತ್ ವೈ